हर महादेव। हर हर महादेव। ಶ್ರೀಗುರುಭ್ಯೋ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮಾಘ ಮಾಸದಲ್ಲಿ ಬರುವಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಉತ್ಸವ ಎಂಬುವಂಥದ್ದೇ ಈ ಶಿವರಾತ್ರಿ ಉತ್ಸವ ಎಂಬುವಂಥದ್ದು. ಇಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಒಂದು ಅಂಶ ಎಂಬುವಂಥದ್ದು ಏನಪ್ಪ ಅಂತಂದರೆ ಅದು ಶಿವರಾತ್ರಿ ಎಂಬುವಂಥದ್ದು. ಯಾರು ಈ ಶಿವರಾತ್ರಿ ಎಂಬುವಂಥದ್ದು ಆಚರಣೆ ಎಂಬುವಂಥದ್ದು ಮಾಡೋದಿಲ್ಲವೋ ಅಥವಾ ಯಾರು ಭಗವಂತನನ್ನು ಸ್ಮರಣೆ ಎಂಬುವಂಥದ್ದು ಕೂಡ ಮಾಡೋದಿಲ್ಲವೋ ಅವರಿಗೆ ಸ್ವರ್ಗ ಎಂಬುವಂಥದ್ದು ಕೂಡ ಪ್ರಾಪ್ತಿ ಆಗೋದಿಲ್ಲ ಎಂಬುವಂಥದ್ದು ಕೂಡ ಶಾಸ್ತ್ರಕಾರರಾಗಿರ್ತಕ್ಕಂಥ ಸ್ಕಂದ ಪುರಾಣದಲ್ಲಿಯೂ ಕೂಡ ಉಲ್ಲೇಖ ಎಂಬುವಂಥದ್ದು ಕೂಡ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ವಿಶೇಷವಾಗಿರ್ತಕ್ಕಂತಹ ಈ ಶಿವರಾತ್ರಿಯಲ್ಲಿ ನಾವು ಭಗವಂತನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಅದರ ವಿಧಿವಿಧಾನ ಎಂಬುವಂಥದ್ದು ಏನು ಎಂಬುವಂಥದ್ದು ಕೂಡ ಎಲ್ಲವನ್ನೂ ಕೂಡ ಶಾಸ್ತ್ರಕಾರರು ಕೂಡ ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಬ್ಬ ಶಿವನಿಗೆ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು ಪಂಚಾಮೃತ ಅಭಿಷೇಕ ಎಂಬುವಂಥದ್ದು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎಂಬುವಂಥದ್ದು ಕೂಡ ಪಂಚಾಮೃತ ಎಂಬುವಂಥದ್ದು ಕೂಡ ಹೇಳುವಂಥದ್ದು. ಈ ಪಂಚಾಮೃತದಲ್ಲಿ ಹಾಲನ್ನು ಹಾಕಿದರೆ ಒಂದು ಫಲ ಎಂಬುವಂಥದ್ದು ಕೊಡುತ್ತದೆ, ಮೊಸರನ್ನು ಹಾಕಿದರೆ ಒಂದು ಫಲವನ್ನು ಕೊಡುತ್ತದೆ. ಈ ರೀತಿಯಾಗಿ ಕೂಡ ಇರತಕ್ಕಂಥದ್ದು ಇದೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕ್ಷೀರ ಎಂಬುವಂಥದ್ದು ಕೂಡ ಹಾಲು ಎಂಬುವಂಥದ್ದು. ಹಾಲು ಎಂಬುವಂಥದ್ದು ಕೂಡ ನಾವು ಶಿವನಿಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಕಲ್ಪವನ್ನು ಕೂಡ ಮಾಡಿ ಆ ಶಿವನಿಗೆ ನಾವು ಒಂದು ಹನಿ ಹಾಕಿದರೆ ಸಾಕು, ನಮ್ಮ ಏತಜ್ಜನ್ಮ ಕೃತಂ ಪಾಪಂ, ನಮ್ಮದು ಯಾವುದೇ ರೀತಿಯಾಗಿರ್ತಕ್ಕಂಥ ಜನ್ಮದಲ್ಲಿ ಪಾಪ ಎಂಬುವಂಥ ಕೂಡ ಮಾಡಿದರೆ ಹಾಲು ಎಷ್ಟು ಇರುವಂಥದ್ದಿದೆಯೋ ಅಷ್ಟೇ ಪರಿಶುದ್ಧನಿಂದ ಆ ಶಿವನಾಗಿರ್ತಕ್ಕಂಥವನು ನಮ್ಮ ಮನೋಕಾಮನೆ ಎಂಬುವಂಥದ್ದು ಕೂಡ ಎಲ್ಲವನ್ನೂ ಕೂಡ ಈಡೇರಿಸುತ್ತಾನೆ ಎಂಬುವಂಥದ್ದು ಕೂಡ ಹೇಳುವಂಥದ್ದಿದೆ. ಇದೇ ರೀತಿಯಾಗಿರ್ತಕ್ಕಂಥದ್ದು ಕೂಡ ಮಧು ಎಂಬುದು, ಜೇನುತುಪ್ಪ ಎಂಬುವಂಥದ್ದು ಕೂಡ ಆಗಿರ್ಬೋದು, ಅಥವಾ ತುಪ್ಪ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ಶಿವನಿಗೆ ಅರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಲ್ಲಿ ನಮಗೆಲ್ಲ ರೀತಿಯಾಗಿರ್ತಕ್ಕಂತಹ ಮನೋಕಾಮನೆ ಸಿದ್ಧಿಯಾಗುತ್ತದೆ ಎಂಬುವಂಥದ್ದು ಕೂಡ ಹೇಳುವಂಥದ್ದು. ಕೊನೆಯಲ್ಲಿ ಫಲ ಎಂಬುವಂಥದ್ದು ಕೂಡ ಫಲೇನ ಫಲಿತಂ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತಸ್ಮಾ ಫಲಪ್ರದಾನೇನ ಸಫಲಾಪ್ತಿರ್ ಮನೋರಥಾಹ ಅಂತೇಳಿ ನಮ್ಮ ಮನೋರಥ ಎಂಬುವಂಥದ್ದು ನಾವು ಮನಸ್ಸಿನಲ್ಲಿ ಏನಾದರೂ ಒಂದು ಕೂಡ ಅಂಶವನ್ನು ನಾವು ಅಂದುಕೊಂಡು ನಾವು ಫಲ ಸಮರ್ಪಣೆಯನ್ನು ಕೂಡ ಮಾಡಿದರೆ ಆ ಭಗವಂತನಿಗೆ ಇವತ್ತಿನ ದಿವಸ ಮುಟ್ಟುತ್ತದೆ ಎಂಬುವಂಥದ್ದು ಕೂಡ ಹೇಳುವಂಥದ್ದು. ಇಷ್ಟೆಲ್ಲವನ್ನೂ ಕೂಡ ಇರ್ತಕ್ಕಂಥದ್ದು ಶಿವನಿಗೆ ಪ್ರೀತಿಕರವಾಗಿರ್ತಕ್ಕಂಥದ್ದು. ಈ ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ಮಾಡಿ ಕೊನೆಯಲ್ಲಿ ನಾವು ಭಗವಂತನಾಗಿರ್ತಕ್ಕಂಥದ್ದು ತನ್ನ ಜಟೆಯಲ್ಲೇ ಇಟ್ಟುಕೊಂಡಿರ್ತಕ್ಕಂತಹ ಗಂಗೆ ಎಂಬುವಂಥದ್ದು. ಗಂಗೆಯನ್ನು ನಾವು ಯಾವಾಗ ಜಟೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಶಿವನನ್ನು ಸ್ಮರಿಸಿಕೊಂಡು ಅವನ ಜಟೆಯಲ್ಲಿ
ಹೊಳೆಯಲ್ಲಿರ್ತಕ್ಕಂತಹ ನೀರನ್ನು ಅವರ ಮೇಲೆ ಹಾಕಿದರೆ ಶಿವನಾಗಿರ್ತಕ್ಕಂಥವನು ಎಲ್ಲ ರೀತಿಯಾಗಿರ್ತಕ್ಕಂತಹ ಮನುಷ್ಯರಾಗಿರಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಒಂದು ಕೂಡ ಪಾಪ ಕರ್ಮಗಳನ್ನು ಕೂಡ ಮಾಡಿರ್ತಕ್ಕಂಥದ್ದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಮನೋಕಾಮನೆಗಳು ಕೂಡ ಸಿದ್ಧಿಯಾಗುತ್ತದೆ ಎಂಬುವಂಥದ್ದು ಕೂಡ ಇವೆಲ್ಲವೂ ಕೂಡ ಶಾಸ್ತ್ರಕಾರಾಗಿರ್ತಕ್ಕಂಥದ್ದು ಪುರಾಣಗಳಲ್ಲಿಯೂ ಕೂಡ ಹೇಳಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥದ್ದು ಈ ವರ್ಷ ವಿಶೇಷವಾಗಿರ್ತಕ್ಕಂತಹ ಒಂದು ಶಿವರಾತ್ರಿ ಉತ್ಸವದಲ್ಲಿ ನಾವು ಇವತ್ತಿನ ದಿವಸ ಹರಿಹರೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ನಾವು ವಿಶೇಷವಾಗಿರ್ತಕ್ಕಂತಹ ಬೆಳಗಿನಿಂದಲೇ ಪಂಚಾಮೃತ ಅಭಿಷೇಕ, ಹಾಗೆ ಕ್ಷೀರಾಭಿಷೇಕ, ಹಾಗೆ ಮಹಾರುದ್ರ ಮಹಾನ್ಯಾಸಪೂರ್ವಕವಾಗಿರ್ತಕ್ಕಂತಹ ಲಘುರುದ್ರಾಭಿಷೇಕವನ್ನು ಕೂಡ ಮಾಡುವಂಥದ್ದು, 4 ಯಾಮಗಳನ್ನು ಕೂಡ ಮಾಡುವಂಥದ್ದು. ಒಂದೊಂದು ಯಾಮಕ್ಕೂ ಕೂಡ ಒಂದೊಂದು ಈಶ್ವರನ ಪ್ರೀತ್ಯರ್ಥವಾಗಿರ್ತಕ್ಕಂಥ ನಾಮವನ್ನು ಕೂಡ ಇರ್ತಕ್ಕಂಥದ್ದು. ಆ ನಾಮ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ಆ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ನಮಗೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಆರೋಗ್ಯ, ಐಶ್ವರ್ಯ, ಆನಂದ ಎಲ್ಲವನ್ನೂ ಕೂಡ ದಯಪಾಲಿಸಲಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಇಡೀ ಜಗತ್ತಿಗೂ ಕೂಡ ಕಲ್ಯಾಣಕರ ಆಗಲಿ ಎಂಬುವಂಥದ್ದು ಕೂಡ ಹೇಳಿ ಸಾಕ್ಷಾತ್ ಶ್ರೀ ಹರಿಹರೇಶ್ವರ ಸ್ವಾಮಿಗಳಿಗೆ ನಾವಿಲ್ಲೇ ನಮಸ್ಕಾರವನ್ನು ಮಾಡ್ತೀವಿ. ಹರೇ ಶ್ರೀಕೃಷ್ಣ ಅರ್ಪಣಮಸ್ತು.
ನಾಡಿನ ಸಮಸ್ತ ಜನತೆಗೆ ಮತ್ತು ಹರಿಹರ ತಾಲೂಕಿನ ಎಲ್ಲ ಜನತೆಗೆ ಈ ದಿನ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಾನು ಎಲ್ಲರಿಗೂ ಸಲ್ಲಿಸ್ತಿದ್ದೇನೆ. ಆ ಶಿವ ಎಲ್ಲ ಜನರಿಗೆ ಸುಖ ಸೌಕರ್ಯ ಎಲ್ಲವನ್ನು ಒದಗಿಸಿಕೊಡಲೆಂದು ಈ ಮೂಲಕ ಪ್ರಾರ್ಥಿಸಿಕೊಳ್ತೇನೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹರಿಹರ ಮತ್ತು ಸುತ್ತಮುತ್ತಲಿನಿಂದ ಆಗಮಿಸಿರ್ತಂಥ ಎಲ್ಲ ಭಕ್ತಾದಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ಕೆಲವೇ ದಿನಗಳ ಹಿಂದೆ ಹರಿಹರೇಶ್ವರ ರಥೋತ್ಸವ ನಡೆದಿತ್ತು. ಅದರ ನಂತರ ಈಗ ಶಿವರಾತ್ರಿ ಪ್ರಯುಕ್ತ ಈ ತಹಸೀಲ್ದಾರ್ ಕಚೇರಿಯವರು ಅಂದರೆ ಇದು ಮುಜರಾಯಿ ಇಲಾಖೆಗೆ ಸೇರ್ಪಡೆಯಾಗುತ್ತೆ. ಹಾಗಾಗಿ ಇಲ್ಲಿ ಸುಮಾರು ಅನೇಕ ವ್ಯವಸ್ಥೆಗಳನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇರುತ್ತದೆ. ಆದಾಗ ಕೂಡ ಜನಕ್ಕೆ ಒಂದು ಬಂದರೆ ಕುಂದ್ರೆ ಹೋಗೋಕ್ಕೆ ಎಲ್ಲರಿಗೂ ಕೂಡ ಒಂದು ರುಚಿಯಾದಂಥ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಕ್ಷತ್ರ ಟಿವಿಯವರಿಗೂ ಕೂಡ ಈ ಒಂದು ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಹರಿಹರ ಜನತೆಗೆ ಶಿವರಾತ್ರಿಯ ಶುಭಾಶಯಗಳು. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದೀವಿ. ಆಶೀರ್ವಾದ ನಮಗೆ ಸಿಗಲಿ ಅಂತಂದೇಳಿ ಬರ್ತಾ ಇದ್ದೀವಿ. ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.